ಇಷ್ಟು ಸಿನಿಮಾಗಳ ಜೊತೆಗೆ ನಿಮ್ದೇ ಒಂದು ಪ್ರೊಡಕ್ಷನ್ ಕೂಡ ಪ್ರೊಡಕ್ಷನಿಗೆ ವಿದ್ಯಾಪತಿ ರಿಲೀಸ್ಗೆ ರೆಡಿ ಆಗ್ತಿದೆ. ರೀಸೆಂಟ್ ಆಗಿ ಒಂದು ಸಣ್ಣದೊಂದು ಒಂದು ಸಾಂಗ್ ಬಿಟ್ರಿ, ಅದರಲ್ಲಿ ರಂಗಾಯಣ ರಘು ಅವರ ಒಂದು 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 ಏನಂತಾರೆ ಅದು ಹುಕ್ ಸ್ಟೆಪ್ ಅಂತೂ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ ಇವತ್ತಿಗೆ. ವಿದ್ಯಾಪತಿ ನನಗೆ ಆಫ್ಟರ್ ಟಗರು ಪಲ್ಯ ನಾನು ಕೇಳಿದ ಕತೆ ಇಕ್ಕಟ್ಟು ಮಾಡಿದ್ರಲ್ಲ ಲಾಕ್ಡೌನಲ್ಲಿ, ಇಕ್ಕಟ್ಟಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಡೈರೆಕ್ಟರ್ಸು ಆ್ಯಂಡ್ ನಾಗಭೂಷಣ್ ಎಲ್ಲ ಸೇಮ್ ಕಾಂಬಿನೇಷನಲ್ಲಿ ಅದೇ ಡೈರೆಕ್ಟರ್ಗಳು ಬಂದ್ಬಿಟ್ಟು ಕತೆ ಹೇಳಿದ್ರು. ಒಂದು 2-3 ಕತೆ ಹೇಳಿದ್ರು. ಅದರಲ್ಲಿ ನನಗೆ ವಿದ್ಯಾಪತಿ ಭಾಳ ಅಂದರೆ ಭಾಳ ಇಷ್ಟ ಆಗೋಯ್ತು. ಇಲ್ಲ ಇದು ಆ್ಯಕ್ಷನ್ ಕಾಮಿಡಿ ಎಂಟರ್ಟೈನರು ಆ್ಯಂಡ್ ಮಕ್ಕಳು ಸಮೇತ ಎಂಜಾಯ್ ಮಾಡಬೇಕು ಅಂತ ನಾನು, ಅಂದರೆ ಮಕ್ಳುಗಳು ಎಂಜಾಯ್ ಮಾಡುವಂಥ ಸಿನಿಮಾ ಮಾಡಬೇಕು ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ಅಂತ. ಸೊ ಆ ಥರದ್ದು ಒಂದು ಸಿನಿಮಾ ಅಂದರೆ ಆರಾಮಾಗಿ ಮಕ್ಕಳು ಬಂದ್ಬಿಟ್ಟು ಮನಸ್ಪೂರ್ವಕವಾಗಿ ನಕ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಆ ಥರದ್ದು ಒಂದು ಸಿನಿಮಾ ವಿದ್ಯಾಪತಿ. ನಾಗಭೂಷಣ್ ಅಗೇನ್ಸ್ಟು ಗರುಡಾರಾಮ್ ಇದ್ದಾರೆ. ಸೊ KGF ವಿಲನ್ನು. ಬಜರಂಗಿ ಲೋಕಿ ಇದ್ದಾರೆ. ಇಲ್ಲ ರಾಮ್ ಇದ್ದಾರೆ, ಗರುಡಾರಾಮ್ ಇದ್ದಾರೆ. ಚೆನ್ನಾಗಿದೆ ಒಂಥರ ಮಜಾ. ಗರುಡ ಮತ್ತು ನಾಗ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಭಾಳ ಇಷ್ಟ ಆಯಿತು ಅವ್ರ ಎಕ್ಸಿಕ್ಯೂಷನ್ ಎಲ್ಲದನ್ನು. ಸೊ ಟಗರು ಪಲ್ಯ ಅದೇನು ಸಕ್ಸಸ್ ಇದೆಯಲ್ಲ, ಐ ಥಿಂಕ್ ಇದು ಅದಕ್ಕಿಂತ ಚೆನ್ನಾಗಿ ಇನ್ನೂ ಜನಕ್ಕೆ ತಲುಪುತ್ತೆ ಅಂತ, ಅಂದರೆ ಇನ್ನೂ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಸೂಪರ್, ಒಳ್ಳೆಯದಾಗಲಿ ನಿಮ್ಮ ಪ್ರೊಡಕ್ಷನ್ ಸಿನಿಮಾಗೂ. ಮತ್ತೊಂದು ಪ್ರಶ್ನೆ ಕೇಳಲೇಬೇಕು ನಾನು. ಕೆಲವೊಂದು ವಿಚಾರಗಳನ್ನು ನಾವು ಕೇಳಿದಾಗ ಅಥವಾ ಕಣ್ಣಾರೆ ನೋಡಿದಾಗ ಭಾಳ ಖುಷಿ ಆಗುತ್ತೆ. ನೀವು ಇಷ್ಟೆಲ್ಲ ಬ್ಯುಸಿ ಇದ್ಕೊಂಡು ಕೂಡ ರೀಸೆಂಟಾಗಿ ಗುರುಪ್ರಸಾದ್ ಅವ್ರು ತೀರ್ಕೊಂಡಾಗ ಅಂತ್ಯಕ್ರಿಯೆಯಲ್ಲಿ ನೀವು ಭಾಗಿಯಾಗಿದ್ದು, ನೀವೇ ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಮಾಡಿಸಿದ್ದು ನೀವು, ದುನಿಯಾ ವಿಜಯ್ ಅವರು ಮತ್ತು ನೀನಾಸಂ ಸತೀಶ್ ಅವರು. ಇವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಮಾನವೀಯ ಮೌಲ್ಯಗಳು ಇನ್ನೂ ಇದಾವಪ್ಪ ಜೀವಂತವಾಗಿ ಅಂತ ಅನಿಸುತ್ತೆ. ಕೆಲವೊಂದು ಅವು ನಮ್ಮ ಕರ್ತವ್ಯ. ನನಗೆ ಈಗ ವಾಟ್ ಎವರ್ ಅಂದರೆ ಏನೇ ಡಿಫ್ರೆನ್ಸಸ್ ಇದ್ದಿದ್ರು ನಾನು ಅವ್ರ ಜೊತೆ ಒಂದು 3 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೆ. ನಾನು ಅಂದರೆ ಮೊದಲನೇ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಅವರು. ಸೊ ಆ ಪ್ರೀತಿಯ ಗೌರವ ಅದು ಯಾವತ್ತೂ ಇದ್ದೇ ಇತ್ತು, ಅದು ಯಾವತ್ತೂ ಇರುತ್ತೆ. ಸೊ ಅದೊಂದು ಕರ್ತವ್ಯ, ಅದು ನಾವು ನಿಭಾಯಿಸಲೇಬೇಕಾಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ವಿಜಯ್ ಸರ್. ಅವ್ರ ಹಿರಿಯರು, ಅವ್ರಿಗೊಂದು ಅನುಭವ ಇದೆ. ಅವತ್ತು ಬಂದು ನಿಂತ್ಕೊಂಡು ಜೊತೆಗೆ ಎಲ್ಲದನ್ನು ಇದು ಮಾಡಿದ್ರು. ನಮ್ಮ ರಿಪೋರ್ಟ್ರ್ ಹೇಳ್ತಾ ಇದ್ರು, ಸರ್ ಸಿಕ್ಕಾಪಟ್ಟೆ ಅದು ಸ್ಮೆಲ್ ಬರ್ತಾ ಇತ್ತು ಬಾಡಿ, ನಾವು ಹೊರಗಡೆ ಇದ್ರೂ ನಮ್ಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಸ್ಮೆಲ್ ಬರ್ತಾ ಇತ್ತು ಅಂತ. ಸೊ ಅದರ ಹೊರತಾಗಿ ಕೂಡ ನೀವು ಅಲ್ಲೇ ನಿಂತ್ಕೊಂಡು ಅದನ್ನು ನೀಟಾಗಿ ಅಂತ್ಯಕ್ರಿಯೆನ ಮುಗಿಸಿ ಆ ಕುಟುಂಬಕ್ಕೆ ಒಂದು ಪಾಸಿಟಿವ್ ಆಗಿ ಅಂದರೆ ನಿಮ್ಮ ಪರ ನಾವಿದ್ದೀವಿ ಅಂತ ಒಂದು ಧೈರ್ಯ ಅಥವಾ ಸ್ಥೈರ್ಯವನ್ನು ತುಂಬಿ ಹೊರಗಡೆ ಬಂದ್ರಲ್ಲ, ನಿಜಕ್ಕೂ ಅದು ಮತ್ತಷ್ಟು ಜನಕ್ಕೆ ಇನ್ಸ್ಪೈರಿಂಗ್ ಅನಿಸುತ್ತೆ. ರೀಸೆಂಟಾಗಿ ಕರೋನಾ ಟೈಮಲ್ಲಿ ನಮ್ಮ ಬುಲೆಟ್ ಪ್ರಕಾಶ್ ಅವ್ರು ತೀರ್ಕೊಂಡಾಗಲೂ ಹಾಗೆ ಆಗಿತ್ತು. ಇದೇ ದುನಿಯಾ ವಿಜಯ್ ಅವರು ಮತ್ತು ಲವ್ಲಿ ಸ್ಟಾರ್ ಪ್ರೇಮ್ ಅವರಿಬ್ಬರು ಮುಂದೆ ನಿಂತ್ಕೊಂಡು, ಮಾಧ್ಯಮಗಳು ಕೂಡ ಅಲ್ಲಿ ಹೋಗಿರಲಿಲ್ಲ ಕೆಲವೆಲ್ಲನೂ, ಆದರೂ ಸಹ ಅವರು ಒಂಥರ ಬ್ರದರ್ ಥರ ನಿಂತ್ಕೊಂಡು ಅದನ್ನು ನಿಭಾಯಿಸಿದರು. ಯಾವಾಗಲೂ ಹಂಗೆ ಏನಾಗುತ್ತೆ, ಏನೇ ಸಮಸ್ಯೆಗಳು ಏನೇ ಇದ್ರೂ ಎಲ್ಲೋ ಒಂದು ಕಡೆ ವ್ಯಾಲ್ಯೂಸು, ನಿಮ್ಮ ಪ್ರಿನ್ಸಿಪಲ್ಸ್ ಚೇಂಜ್ ಆಗ್ಬೋದು, ಬಟ್ ವ್ಯಾಲ್ಯೂಸ್ ಯಾವಾಗಲೂ ಅದೇ ಇರುತ್ತೆ. ಆ್ಯಂಡ್ ಸಂಬಂಧಗಳಿಗೆ ಅಂತ ಒಂದು ಬೆಲೆ ಇದ್ದೇ ಇರುತ್ತಲ್ವ ಯಾವಾಗಲೂ. ಇಲ್ಲಾಂದರೆ ಹೀಗೆ ನಾವು ಇಲ್ಲೆಲ್ಲ ಒಂದು ವ್ಯವಸ್ಥೆಯಲ್ಲಿ ಜೊತೆಯಾಗಿ ಎಲ್ಲರೂ ಹೆಂಗೆ ಬದುಕೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ಕ್ಷಮಿಸ್ಬೇಕು, ಜೊತೆಗೆ ನಡಿಬೇಕು. ಏನು ಮಾಡೋಕ್ಕಾಗಲ್ಲ, ಬದುಕು ಅದು ನಡೀತಾ ಇರಬೇಕು. ಅದು ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕಷ್ಟೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.